ಕರ್ನಾಟಕದ ಏನ್ ರಿಸಲ್ಟ್ ಬಂದಿದೆ ಅದನ್ನ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀರಿ. ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ 136 ಜನ ಶಾಸಕರಿದ್ದಾರೆ ಅಂತೇಳಿ ಅಹಂಕಾರದಿಂದ ಮೆರಿತಾ ಇದ್ರು, ದುರಹಂಕಾರದ ಮಾತುಗಳನ್ನ ಆಡ್ತಾ ಇದ್ರು. ಜನ ಅವರಿಗೆ ಈ ಚುನಾವಣಾ ರಿಸಲ್ಟ್ ಇಂದ ಅವರಿಗೆ ಒಂದು ಪಾಠವನ್ನ ಜನ ಕಲಿಸಿದ್ದಾರೆ. ನಾವು 20 ಸೀಟ್ ಗೆಲ್ತೀರಿ, ಡಬಲ್ ಡಿಜಿಟ್ ರೀಚ್ ಆಗ್ತೀರಿ, ನಮ್ಮ ಗ್ಯಾರಂಟಿಗಳು ನಮ್ಮನ್ನ ಕೈ ಹಿಡಿತದೆ ಅಂತ ಹೇಳ್ತಾ ಇದ್ರು. ಇವತ್ತು ಅವ್ರಿಗೆ ಗ್ಯಾರಂಟಿನೂ ಕೈ ಹಿಡಿದಿಲ್ಲ. ಸರ್ಕಾರದ 136 MLAಗಳು ಅವರ ಕೈಯನ್ನ ಹಿಡಿದಿಲ್ಲ. ಗ್ಯಾರಂಟಿಗಳೆಲ್ಲ ಬೋಗಸ್ಸು. ನಮ್ಮ ಹಣ ತಗೊಂಡು ನಮಗೆ ದುಡ್ಡು ಕೊಡುವಂತ ಸ್ಕೀಮ್ ಇದು. ಚೆಕ್ ಕೊಟ್ಟವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು. ಕಾಂಗ್ರೆಸ್ ಪಾರ್ಟಿ ದುಡ್ಡು ಕೊಡ್ತಾರೆ ಅಂತ ತಿಳ್ಕೊಂಡಿದ್ರಿ, ಆದ್ರೆ ನಮ್ಮ ಹಣ ತಗೊಂಡು ನಮಗೆ ಕೊಡ್ತಾರೆ ಅಂತ ಜನಕ್ಕೆ ಬೇಗ ಅರ್ಥ ಆಗಿದೆ. ರಿಸಲ್ಟ್ ಅನ್ನ ನೋಡ್ತಾ ಇದ್ದಾರೆ. ಒಂದು ರೀತಿ ಕರ್ನಾಟಕದ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಸ್ವತಃ ತಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಆ ಸೋಲನ್ನ ಕಂಡಿದ್ದಾರೆ. ಕರ್ನಾಟಕದ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಮೈಸೂರಲ್ಲೂ ಕೂಡ ಸಿದ್ದರಾಮಯ್ಯನವರ ಓನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ತಾ ಇದ್ರು. ನನ್ನ ಕ್ಷೇತ್ರ ಇದು ಅಂತ ಹೇಳ್ತಾ ಇದ್ರು. ಒಂದ್ ಕಡೆ ಸಿದ್ದರಾಮಯ್ಯನವರು ಸೋತಿದ್ದಾರೆ, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಸೋತಿದ್ದಾರೆ. ಇಬ್ಬರನ್ನು ಸೋಲನ್ನ ಒಪ್ಕೊಬೇಕು. ಈ ಸೋಲಿಗೆ ಅವರು ಪಶ್ಚಾತ್ತಾಪ ಪಡಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಪಶ್ಚಾತ್ತಾಪ ಪಡೋದು ಅಥವಾ ಸೋಲು ಒಪ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದೀನಿ. ಅವ್ರಿಗೇನ್ ಗೌರವ ಇದ್ರೆ ಅವ್ರು ಅದನ್ನ ತಿಳ್ಕೊಂಡ್ಲಿ. ಆದ್ರೆ ರಾಜ್ಯದಲ್ಲಿ ಈ ಸರ್ಕಾರದ ವಿರುದ್ಧವಾದಂತ ಅಲೆ ಇದೆ. ಯಾವುದೇ ಗ್ಯಾರಂಟಿ ಅವರಿಗೆ ಮತವನ್ನ ತಂದುಕೊಟ್ಟಿಲ್ಲ. ಕರ್ನಾಟಕದ 1 ವರ್ಷದ ಆಡಳಿತ ಶೂನ್ಯ.